ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್, ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್, ಸಂಸದ ಯದುವೀರ್, ಹಾಗೆಯೇ ಬಿವೈ ವಿಜಯೇಂದ್ರ, ಸಚಿವ ಯತೀಂದ್ರ ಸಿದ್ದರಾಮಯ್ಯ ಇವರೆಲ್ಲರೂ ಕೂಡ ಅದ್ದೂರಿಯಾಗಿ ಸ್ವಾಗತವನ್ನು ಕೋರಿದ್ರು. ಅದಾದ ಮೇಲೆ ಸಿಎಂ ಡಿಕೆ ಶಿವಕುಮಾರ್ ಹಾಗೆಯೇ ಬಿವೈ ವಿಜಯೇಂದ್ರ ಅವರು ರಾಮಕೃಷ್ಣ ಆಶ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇಲ್ಲಿ ಎಲ್ರಿಗೂ ಕೂಡ ಅವಕಾಶ ಇಲ್ಲ ನೋಡಿ, ರಾಜಕೀಯ ಗಣ್ಯರಲ್ಲೂ ಕೂಡ ಕೆಲವರಿಗೆ ಮಾತ್ರ ಅವಕಾಶವನ್ನು ಕೊಡಲಾಗಿದೆ. ಬಿಜೆಪಿಯಿಂದ ಬಿವೈ ವಿಜಯೇಂದ್ರ ಬಂದಿದ್ದಾರೆ, ಸಂಸದ ಯದುವೀರ್ ಬಂದಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಆನಂದ್, ಉದ್ಘಾಟನೆ ಆಯಿತು, ವಾಟ್ ನೆಕ್ಸ್ಟ್? ಈಗ ವೇದಿಕೆಯತ್ತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೋಗ್ತಿದ್ದಾರೆ, ಹೇಗೆ? ಧನುಷ್, ಏನು ಈಗಷ್ಟೇ ಸ್ಮಾರಕವನ್ನು ಉದ್ಘಾಟನೆ ಮಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಜೆಎಲ್ಬಿ ರಸ್ತೆ, ದಾಸಪ್ಪ ವೃತ್ತ, ಮೆಟ್ರೋಪಾಲ್ ಸರ್ಕಲ್ ಆದಿಯಾಗಿ ಆಕಾಶವಾಣಿ ರಸ್ತೆ ಮುಖಾಂತರ ಯಾದವಗಿರಿಯಲ್ಲಿ ಇರತಕ್ಕಂಥ ರಾಮಕೃಷ್ಣ ಆಶ್ರಮದ ಶಾಲೆಯ ಮೈದಾನದತ್ತ ತೆರಳಿರುವಂತದ್ದು. ಅಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಅವರು ವೇದಿಕೆಯನ್ನ ಸಾರ್ವಜನಿಕರನ್ನ ಉದ್ದೇಶಿಸಿ ಭಾಷಣವನ್ನು ಕೂಡ ಮಾಡ್ತಾರೆ. ಈ ಭಾಷಣ ಬಹಳ ಪ್ರಮುಖವಾಗುತ್ತೆ, ಯಾಕಂತ ಹೇಳಿದ್ರೆ ಈಗಾಗಲೇ ಏನು ದೆಹಲಿಯ ಜಂತರ್ ಮಂತರ್ನಲ್ಲಿ ಒಂದಷ್ಟು ಯುವಜನತೆ ಪ್ರತಿಭಟನೆಯನ್ನ ಮಾಡಿದ್ರು. ಸದ್ಯ ಇದೀಗ ಮೈಸೂರಿನಲ್ಲಿ ಮೋದಿಯನ್ನ ನೋಡಿದಂತ ಯುವಜನತೆಯಲ್ಲೂ ಮೋದಿ ಮೋದಿ ಅಂತ ರಸ್ತೆ ಉದ್ದಕ್ಕೂ ಕೂಡ ಘೋಷಣೆಯನ್ನು ಹಾಕಿರುವಂತದ್ದು. ಸದ್ಯ ಇಂದು ಸ್ವಾಮಿ ವಿವೇಕಾನಂದರ ಸ್ಮಾರಕ ಉದ್ಘಾಟನೆಯಾದ ಬಳಿಕ ಸಾರ್ವಜನಿಕ ಭಾಷಣದಲ್ಲಿ ಮೋದಿ ಯಾವ ರೀತಿ ತಮ್ಮ ಭಾಷಣವನ್ನ ಮಾಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗಷ್ಟೇ ಏನು ರಾಮಕೃಷ್ಣ ಆಶ್ರಮದ ಮುಂಭಾಗ ಮೋದಿ ಅವರು ಹೋಗ್ತಾ ಇರುವಂತದ್ದು. ಆಶ್ರಮದಿಂದ ಯಾದವಗಿರಿಗೆ ತಲುಪಿ ಅಲ್ಲಿಂದ ವೇದಿಕೆಯತ್ತ ತೆರಳುತ್ತಾರೆ. ಅಲ್ಲಿ ಅರ್ಧ ಗಂಟೆಗಳ ಕಾಲ ಭಾಷಣವನ್ನ ಮಾಡ್ತಾರೆ. ಬಳಿಕ ಅಲ್ಲಿಂದ ವಾಪಸ್ ಆಶ್ರಮಕ್ಕೆ ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಧನುಶ್ರೀ, ಆನಂದ್, ಈಗ ಸ್ಮಾರಕ ಉದ್ಘಾಟನೆ ಸಂದರ್ಭದಲ್ಲಿ ಮೋದಿ ಅವರಿಗೆ ಡಿಕೆ ಶಿವಕುಮಾರ್ ಹಾಗೆಯೇ ಬಿವೈ ವಿಜಯೇಂದ್ರ ಸಾಥ್ ಕೊಟ್ಟಿದ್ದಾರೆ. ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಗಣ್ಯರಿರ್ತಾರೆ, ಮತ್ತೆ ಈಗಾಗಲೇ ಸಾರ್ವಜನಿಕರು ಯಾವ ರೀತಿ ಬರ್ತಾ ಇದ್ದಾರೆ? ಧನುಶ್ರೀ, ಏನು ಈಗಾಗಲೇ 2 ಗಂಟೆಗೇನೆ ವೇದಿಕೆ ಕಾರ್ಯಕ್ರಮದಲ್ಲಿ ಪಾಸ್ ಕೊಟ್ಟಿದ್ದಂತವನ್ನೆಲ್ಲರೂ ಕೂಡ ವೇದಿಕೆ ಮುಂಭಾಗ ಕುಳ್ಳರಿಸಿರುವಂತದ್ದು. ಇನ್ನು ವೇದಿಕೆ ಮೇಲ್ಭಾಗದಲ್ಲಿ ಪ್ರಧಾನಿ ಮೋದಿ ಹಾಗೂ ರಾಜ್ಯಪಾಲರಾದ ತಾವರ್ ಚಂದ್ ಗೆಹ್ಲೋಟ್ ಹಾಗೂ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಏನು ಮೈಸೂರಿನ ಜಿಲ್ಲಾ ಉಸ್ತುವಾರಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಆಗಿರ್ಬೋದು, ಹಾಗೂ ಸಂಸದರಾದ ಯದುವೀರ್ ಒಡೆಯರ್ ಹಾಗೂ ಸ್ಥಳೀಯ ಶಾಸಕರಾದ ಹರೀಶ್ ಗೌಡ್ರ ಜೊತೆಗೆ ಇನ್ನು ಗೌತಮಾನಂದ ಸ್ವಾಮೀಜಿ ಹಾಗೂ ಮುಕ್ತಿದಾನಂದ ಸ್ವಾಮೀಜಿ ಅವರು ವೇದಿಕೆಯ ಮೇಲೆ ಇರ್ತಕ್ಕಂಥದ್ದು. ಜೊತೆಗೆ ಇಬ್ಬರು ಏನು SPJ ಕಮಾಂಡರ್ಸ್ ಕೂಡ ವೇದಿಕೆಯಲ್ಲಿ ಇರ್ತಾರೆ. ಅದನ್ನ ಹೊರತುಪಡಿಸಿ ಉಳಿದ ಎಲ್ಲ ಗಣ್ಯರು ಕೂಡ ವೇದಿಕೆ ಮುಂಭಾಗ ಈಗಾಗಲೇ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು 1 ನಿಮಿಷದ ಒಳಗಾಗಿ ವೇದಿಕೆಗೆ ಪ್ರಧಾನಿ ಮೋದಿ ಅವರು ರೀಚ್ ಆಗ್ತಾರೆ. ಅಲ್ಲಿ ಸಾರ್ವಜನಿಕವಾಗಿ ಭಾಷಣವನ್ನ ಮಾಡ್ತಾರೆ. ಹಾಗೂ ನೆರೆದಿರ್ತಕ್ಕಂಥ ಸುಮಾರು 6,000 ಜನರಿಗೆ ಪಾಸ್ಗಳನ್ನ ರಾಮಕೃಷ್ಣ ಆಶ್ರಮದಿಂದ ಈಗಾಗಲೇ ಕೊಟ್ಟಿರುವಂತದ್ದು. ಅವರೆಲ್ಲರ ಕೈಯನ್ನು ಸಹ ಬೀಸಲಿರುವಂತದ್ದು. ಧನುಶ್ರೀ, ಈಗ ಸ್ಮಾರಕ ಉದ್ಘಾಟನೆ ಆಯ್ತು ಆನಂದ, ಒಳಭಾಗದಲ್ಲಿ ರಾಮಕೃಷ್ಣ ಆಶ್ರಮದಲ್ಲಿರಬಹುದು, ವಿವೇಕ ಸ್ಮಾರಕದಲ್ಲಿ ಏನೆಲ್ಲ ಚಟುವಟಿಕೆಯಲ್ಲಿ ಪ್ರಧಾನಿ ಮೋದಿ ಅವರು ಭಾಗಿಯಾಗಿದ್ರು? ಮೊದಲಿಗೆ ಏನು ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂತಹ ವಿವೇಕ ಸ್ಮಾರಕ ಎಂಟ್ರಿ ಕೊಟ್ಟಂತಹ ಪ್ರಧಾನಿ ಮೋದಿ ಅವರು ನೇರವಾಗಿ ಮೊದಲು ಆಶ್ರಮದ ಅಂದ್ರೆ ವಿವೇಕ ಸ್ಮಾರಕದ ಒಳಗಡೆ ಹೋಗಿ ಯಾವ ರೀತಿ ಸ್ಮಾರಕವನ್ನ ಕಟ್ಟಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ವೀಕ್ಷಣೆಯನ್ನು ಮಾಡಿದ್ರು. ಬಳಿಕ ಸ್ಮಾರಕದ ವಿಶೇಷತೆಯನ್ನು ಕುರಿತಾಗಿ ಅಲ್ಲಿನ ಸ್ವಾಮೀಜಿಯ ಬಳಿ ಕೇಳಿ ತಿಳಿದುಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರುವಂತದ್ದು. ಜೊತೆಗೆ ಏನು ಈ ಹಿಂದೆ ಅಲ್ಲಿ ನಿರಂಜನ ಸ್ವಾಮಿ ಮಠ ಇತ್ತು, ಆ ಹಿನ್ನೆಲೆಯಲ್ಲಿ ಪಕ್ಕದಲ್ಲೇ ಇರುವಂತಹ ಶಿವನ ದೇವಾಲಯ ಇದೆ, ಅಲ್ಲೂ ಕೂಡ ಪೂಜೆಯನ್ನ ಮೋದಿ ಸಲ್ಲಿಸಿರುವಂತದ್ದು. ಜೊತೆಗೆ ಏನು ಯುವ ಜನತೆಗೋಸ್ಕರ ಅಂದ್ರೆ IAS IPS KS ಮಾಡುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಇಲ್ಲಿ ಒಂದು ಗ್ರಂಥಾಲಯವನ್ನು ಕೂಡ ಮಾಡಲಾಗಿರುವಂತದ್ದು. ಜೊತೆಗೆ ಒಂದು ಆಡಿಟೋರಿಯಂ ಸಹ ಸ್ಮಾರಕದಲ್ಲಿ ಮಾಡಿರುವಂತದ್ದು. ಆ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಮೋದಿ ಅವರು ವೀಕ್ಷಣೆಯನ್ನ ಮಾಡಿ ಜೊತೆಗೆ ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಲಭ್ಯವಾಗುತ್ತದೆ. ಧನುಶ್ರೀ, ಈಗ ಆ ಭಾಗದಲ್ಲಿ ಅಲ್ಲಿ ಮಕ್ಕಳು ಕೂಡ ಬಂದಿರ್ತಾರೆ, ಅವ್ರ ಜೊತೆ ಸಂವಾದ ಏನಾದ್ರು ಆಯ್ತಾ ಒಂದು ಶಾರ್ಟ್ ಪೀರಿಯಡ್ ಅಲ್ಲಿ? ಧನುಶ್ರೀ, ಯಾರ ಜೊತೆಯೂ ಕೂಡ ಪ್ರಧಾನಿ ಮೋದಿ ಸಂಭಾಷಣೆಯನ್ನ ಮಾಡಿಲ್ಲ. ಆದ್ರೆ ರಸ್ತೆ ಉದ್ದಕ್ಕೂ ನಿಂತಿದ್ದಂತಹ ಒಂದಷ್ಟು ಜನರ ಕೈಯನ್ನ ಬೀಸಿದ್ರು ನಗುಮುಖದಿಂದ. ಜೊತೆಗೆ ಡಿಕೆ ಶಿವಕುಮಾರ್ ಹಾಗೂ ವಿಜಯೇಂದ್ರ ಅವರು ಸಹ ಪ್ರಧಾನಿ ಮೋದಿ ಅವ್ರನ್ನ ಫಾಲೋ ಮಾಡ್ತಾ ಇದ್ರು. ಜೊತೆಗೇನೆ ಅಲ್ಲಿ ಕೇವಲ ವೀಕ್ಷಣೆಯನ್ನ ಮಾಡಿದ್ರು. ಸ್ವಾಮೀಜಿ ಅವರಿಂದ ಯಾವ ರೀತಿ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿದೆ ಅಂತೆಲ್ಲವೂ ಕೂಡ ತೆಗೆದುಕೊಂಡು, ಅಲ್ಲದೆ ಮುಂದಿನ ದಿನಗಳಲ್ಲಿ ಈ ಸ್ಮಾರಕ ಯಾವ ರೀತಿ ಯುವಜನತೆಗೆ ಉಪಯೋಗ ಆಗುತ್ತೆ ಅನ್ನುವ ಮಾಹಿತಿಯನ್ನ ತೆಗೆದುಕೊಂಡು ಒಂದಷ್ಟು ಇನ್ನೂ ಏನಾದ್ರೂ ವಿಶೇಷವಾಗಿ ಮಾಡಬಹುದಾ ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಸಲಹೆಯನ್ನ ಸಹ ಕೊಟ್ಟು, ಅಲ್ಲದೆ ಅತಿ ಹೆಚ್ಚು ಮುಂದೆ ಇನ್ನು ಮೈಸೂರಿಗೆ ಯಾವಾಗ ಬಂದಂತ ಸಂದರ್ಭದಲ್ಲೂ ಕೂಡ ಕೇವಲ ವಿವೇಕ ಸ್ಮಾರಕ ಹೆಸರಿಗಷ್ಟೇ ಇರಬಾರ್ದು, ಇದರಿಂದ ಯುವಜನಕ್ಕೆ ಸಾಕಷ್ಟು ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದಷ್ಟು IAS KS ಆಫೀಸರ್ಗಳನ್ನ ಇಲ್ಲಿಂದ ಔಟ್ಪುಟ್ ಬರುವಂತ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಾಗಾರನ ಕೂಡ ಹಮ್ಮಿಕೊಳ್ಳಿ ಎನ್ನುವ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಾಥಮಿಕವಾಗಿ ಲಭ್ಯವಾಗಿರುವಂತಹ ಮಾಹಿತಿ. ಧನುಶ್ರೀ, ಆನಂದ್, ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಸಾರ್ವಜನಿಕರಿಗೆ ನಿರ್ಬಂಧ ಹೇರಲಾಗಿದೆ, ಹಾಗಾದ್ರೆ ಒಟ್ಟು ಎಷ್ಟು ಪಾಸ್ಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಲಾಗಿದೆ, ಎಷ್ಟು ಜನರು ಬರ್ತಾ ಇದ್ದಾರೆ ಈ ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಅಂತ?
ಧನುಶ್ರೀ, ಏನು ಯಾದವಗಿರಿಯಲ್ಲಿ ನಡ್ತಕ್ಕಂತಹ ಈ ವೇದಿಕೆ ಕಾರ್ಯಕ್ರಮಕ್ಕೆ ಸುಮಾರು 6,000 ಜನರಿಗೆ ಪಾಸನ್ನ ಕೊಟ್ಟಿರುವಂತದ್ದು. ಅದು ಕೂಡ ರಾಮಕೃಷ್ಣ ಆಶ್ರಮದಲ್ಲಿ ಎಲ್ಲರ ಆಧಾರ್ ಕಾರ್ಡ್ಗಳನ್ನು ಕೂಡ ಪಡ್ಕೊಂಡು ಒಂದಷ್ಟು ಸೆಲೆಕ್ಟಿವ್ ನಿಟ್ಟಿನಲ್ಲಿ ಪಾಸ್ಗಳನ್ನ ಕೊಟ್ಟಿರುವಂತದ್ದು. ಸಾರ್ವಜನಿಕರು ರಸ್ತೆಗಳಲ್ಲಿ ಇರ್ಬೋದು ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ನಿರ್ಬಂಧವನ್ನ ಹಾಕಿ ಯಾರು ಪಾಸನ್ನ ಪಡೀತಾರೆ ಅವ್ರಿಗಷ್ಟೇ ಒಳಗೆ ಅವಕಾಶವನ್ನು ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಗಣ್ಯರು, ಮಠದ ಸಿಬ್ಬಂದಿ, ರಾಮಕೃಷ್ಣ ಆಶ್ರಮದ ಸಿಬ್ಬಂದಿಗಳಿರ್ಬೋದು, ಅಲ್ಲದೆ ಸ್ಥಳೀಯ ರಾಜಕಾರಣಿಗಳಿರ್ಬೋದು, ಇವರೆಲ್ಲರೂ ಕೂಡ ಪಾಸನ್ನ ಕೊಟ್ಟಿರುವಂತದ್ದು. ಇದ್ರ ಜೊತೆಗೇನೆ ಒಂದಷ್ಟು ವಿದ್ಯಾರ್ಥಿಗಳಿಗೆ, ಅಂದ್ರೆ ರಾಮಕೃಷ್ಣ ಮಠದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಪಾಸನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಮೋದಿ ಅವರು ಯುವ ಜನತೆಯನ್ನು ಉದ್ದೇಶಿಸಿ ಮಾಡಬಹುದು, ಜೊತೆಗೆ ಒಂದಷ್ಟು ಯುವ ಜನರಿಗೆ ಟಿಪ್ಸ್ ಅನ್ನು ಕೂಡ ಕೊಡಬಹುದು. ಆ ನಿಟ್ಟಿನಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಬೇಕು ಅಂತೇಳಿ ಅಲ್ಲಿ ಪಾಸನ್ನ ವಿತರಣೆ ಮಾಡಿರುವಂತದ್ದು. ಒಟ್ಟಾರೆಯಾಗಿ ಸುಮಾರು 6,000 ಜನ ವೇದಿಕೆ ಬಳಿ ಈಗಾಗಲೇ ಸೇರಿರುವಂತದ್ದು. ವೇದಿಕೆಗೆ ಪ್ರಧಾನಿ ಮೋದಿ ಅವರು ಈಗ ಹೋಗಿರುವಂತದ್ದು. ಆದ್ರೆ 2 ಗಂಟೆ ಮೊದಲೇ ಎಲ್ಲವೂ ಕೂಡ ನಿರ್ಬಂಧ ಹಾಕಿ ಯಾರು ಮಧ್ಯಾಹ್ನ 2 ಗಂಟೆ ಒಳಗಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಪಾಸನ್ನ ಪಡ್ಕೊಂಡಿದ್ದವರು ಬಂದಿದ್ದಾರೆ, ಅವ್ರಿಗಷ್ಟೇ ಅಲ್ಲಿ ಸ್ಥಳಾವಕಾಶವನ್ನು ಮಾಡಿಕೊಟ್ಟಿರುವಂತದ್ದು. ಧನುಶ್ರೀ, ಈಗ ವೇದಿಕೆ ಕಾರ್ಯಕ್ರಮ ಇದೆ, ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಅವರಿಗೆ ಒಂದು ಉಡುಗೊರೆಯಾಗಿ ಶಿಲ್ಪಿ ಅರುಣ್ ಯೋಗರಾಜ್ ಅವರು ನಿರ್ಮಿಸುವಂತಹ ವಿವೇಕಾನಂದರ ಮೂರ್ತಿ ಕೊಡ್ತಾ ಇದ್ದಾರೆ. ಆ ಮೂರ್ತಿಯ ವಿಶೇಷತೆಗಳ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಧನುಶ್ರೀ, ಏನು ಸ್ವತಃ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಮುಕ್ತಿದಾನಂದ ಸ್ವಾಮೀಜಿ ಹತ್ರ ಕೇಳ್ಕೊಂಡು ನಾನು ಮೋದಿ ಅವರಿಗೆ ಒಂದು ಉಡುಗೊರೆಯನ್ನ ಕೊಡ್ತೀನಿ, ಅದನ್ನ ನೀವು ಆಶ್ರಮದಿಂದ ಕೊಡ್ಬೇಕು ಅಂತೇಳಿ ಅದಕ್ಕೆ ಬಹಳ ಸಂತೋಷದಿಂದ ರಾಮಕೃಷ್ಣ ಆಶ್ರಮದ ಮುಕ್ತಿದಾನಂದ ಸ್ವಾಮೀಜಿ ಅವರು ಒಪ್ಪಿ ಮೋದಿ ಅವರು ಕೈಯಲ್ಲಿ ಇಟ್ಕೋಬೇಕು. ಆನ್ಲೈನ್ ಮಾತನಾಡಿಸ್ತಾ ಹೋಗ್ತೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಆ ಒಂದು ಸ್ಮಾರಕ ಏನಿದೆ ಆ ಭಾಗದಲ್ಲಿ ಎಲ್ಲರ ಜನರ ಜೊತೆಗೂಡಿ ಅವರು ಕೂಡ ಧ್ಯಾನದಲ್ಲಿ ಭಾಗಿಯಾಗಿರೋ ದೃಶ್ಯವನ್ನು ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ. ಎಕ್ಸ್ಕ್ಲೂಸಿವ್ ದೃಶ್ಯ ನ್ಯೂಸ್ 18ಗೆ ಲಭ್ಯ ಆಗಿದೆ. ಎಲ್ಲ ಜನರು, ಗಣ್ಯಾತಿ ಗಣ್ಯರು ಕೂಡ ಒಂದು ಆಡಿಟೋರಿಯಂ ಕೂಡ ಇರೋದು. ಸೊ ಆ ಆಡಿಟೋರಿಯಂನಲ್ಲಿ ವಿವೇಕಾನಂದರ ಅವರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಕೊಡಲಾಗ್ತಾ ಇತ್ತು. ಅದರಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. राष्ट्र पुरुष के रूप में आराधना करना है और आप देख सकते हैं प्रधानमंत्री ने दिया गया है युवाओं के लिए एमपी थिएटर है। एमपी थिएटर 650 से अधिक क्षमता का एमपी थिएटर है, उसका प्रधानमंत्री नरेंद्र मोदी ने लोकार्पण किया है। प्रधानमंत्री नरेंद्र मोदी ने यहाँ पर एक प्रदर्शनी जो है पूरा का पूरा प्रदर्शनी स्थल है, यहाँ पर विवेकानंद जी के जीवन से लेकर उनके महाप्रयाण तक की पूरी अंतर यात्रा को दिखाया गया है। उस पर उसका उन्होंने अवलोकन किया है और उन्होंने उद्घाटन किया है। यहाँ पर ವಿವೇಕ ಸ್ಮಾರಕದ ಬಳಿಯಲ್ಲಿರುವಂತಹ ಒಂದು ಆಡಿಟೋರಿಯಂನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು, ಬಿವೈ ವಿಜಯೇಂದ್ರ, ಸಿಎಂ ಡಿಕೆ ಶಿವಕುಮಾರ್ ಎಲ್ಲರೂ ಕೂಡ ಅಲ್ಲಿ ವಿವೇಕಾನಂದರವರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಕೊಡುವಂತಹ ಚಿತ್ರಣವನ್ನು ನೀಡಲಾಗಿತ್ತು. ಸೊ ಅದನ್ನು ನೋಡಿಬಿಟ್ಟು ಅದಾದಮೇಲೆ ಅದೇ ಭಾಗದಲ್ಲಿ ಧ್ಯಾನದಲ್ಲೂ ಕೂಡ ನಿರತರಾಗಿದ್ದರು ಎಲ್ಲರೂ ಕೂಡ. ಪ್ರಧಾನಿ ನರೇಂದ್ರ ಮೋದಿ ಇರಬಹುದು, ಅದರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಇರಬಹುದು, ಅದರ ಬಿವೈ ವಿಜಯೇಂದ್ರ ಎಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಉದ್ಘಾಟನೆ ಆದ ಮೇಲೆ ರಾಮಕೃಷ್ಣ ಆಶ್ರಮದ ಬಗ್ಗೆ ಅವರು ಮಾಡಿರುವಂತಹ ಸಾಧನೆಗಳ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡಲಾಗಿತ್ತು. ಮತ್ತೆ ಆನ್ಲೈನ್ನಲ್ಲಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಆನಂದ್. ಈಗ ಒಂದು ಕಡೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ವಿಧಿಸಲಾಗಿದೆ, ಇನ್ನೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಗೆ ಹೋಗ್ತಾ ಇದ್ದಾರೆ. ಅವಕಾಶ ವಂಚಿತ ಸಾರ್ವಜನಿಕರಿಗೆ ಏನಾದರೂ LED ವ್ಯವಸ್ಥೆಯನ್ನ ಆಶ್ರಮದ ವತಿಯಿಂದ ಮಾಡಲಾಗಿದೆಯಾ? ಹೊರಭಾಗದಲ್ಲಿ ಏನಾದರೂ ಆಶ್ರಮದ ಹೊರಭಾಗದಲ್ಲಿ ಯಾವುದೇ ರೀತಿಯ LED ವ್ಯವಸ್ಥೆಯನ್ನು ಮಾಡಲಾಗಿಲ್ಲ. ಆದ್ರೆ 2 ಪಾಯಿಂಟ್ಗಳಲ್ಲಿ, ಅಂದ್ರೆ ಯಾರು ಲೇಟ್ ಆಗಿ ಬರ್ತಾರೆ ಆ ಪಾಸ್ ಇದ್ದವ್ರಿಗೂ ಕೂಡ ಅಂತವ್ರು ಅಷ್ಟೇ ಪಕ್ಕದಲ್ಲಿ ನಿಂತು ನೋಡ್ಲಿಕ್ಕೆ ಅವಕಾಶ ಆಗಲಿ ಅಂತೇಳಿ 1-2 LEDಗಳನ್ನ ಹಾಕಲಾಗಿರುವಂತದ್ದು. ಸದ್ಯ ಈಗಾಗಲೇ ಮೋದಿ ಅವರು ಏನು ಸ್ಮಾರಕದಿಂದ ವೇದಿಕೆ ತೆರಳಿದ್ದಾರೆ, ಅಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಮೋದಿ ಅವರ ಸಾರ್ವಜನಿಕ ಭಾಷಣ ಆರಂಭ ಆಗುತ್ತೆ. ಇದಕ್ಕೂ ಮೊದಲು ಕೂಡ ಮಠದಿಂದ 1-2 ಮಾಹಿತಿಯನ್ನ ಹಂಚಿಕೊಳ್ಳಲಾಗಿತ್ತು. ಮೋದಿ ಅವರು ಒಪ್ಪಿದೆ, ನಾವು ಸ್ಮಾರಕದಲ್ಲಿ 2 ನಿಮಿಷ ಧ್ಯಾನವನ್ನು ಕೂಡ ಮಾಡ್ತಾರೆ, ಅದು ಮೋದಿ ಅವ್ರನ್ನ ನಾವು ಕೇಳ್ತೀವಿ ಅಂತೇಳಿ. ಈಗ ಸದ್ಯ ಮೋದಿ ಅವರು ಕೂಡ ಮಠದ ಸ್ವಾಮೀಜಿ ಅವರ ಒಂದು ಮನವಿಗೆ ಒಪ್ಪಿ 2 ನಿಮಿಷ ಧ್ಯಾನಗಳನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಒಂದಷ್ಟು ವಿವೇಕಾನಂದರ ಆತ್ಮಚರಿತೆ ಕುರಿತಾಗಿ ಒಂದು ವೀಟಿಯನ್ನು ಸಹ ನೋಡಿದ್ದಾರೆ ಅನ್ನುವಂತ ಮಾಹಿತಿ ಸಹ ಸದ್ಯಕ್ಕೆ ಲಭ್ಯವಾಗಿದೆ. ಇನ್ನು ಮೋದಿ ಅವರಿಗೆ ವಿಶೇಷವಾಗಿ ಕೊಡ್ಲೇಬೇಕು ಅಂತೇಳಿ ಅರುಣ್ ಯೋಗಿರಾಜ್ ಅವರು 8.5 kg ವಿವೇಕಾನಂದರ ಒಂದು ಮೂರ್ತಿಯನ್ನ ಕೆತ್ತಿರುವಂತದ್ದು. ಅದು ಕೂಡ ಕೇವಲ 15 ದಿನಗಳಲ್ಲಿ ಈ ಮೂರ್ತಿಯನ್ನ ಕೆತ್ತಿರುವಂತದ್ದು. ಪ್ರಧಾನಿ ಮೋದಿ ಅವರ ಕೈಯಲ್ಲಿ ಹಿಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂರ್ಬೇಕು, ಅಲ್ಲದೆ ಅದು ಜಾಸ್ತಿ ತೂಕವನ್ನು ಕೂಡ ಇರಬಾರ್ದು ಅಂತೇಳಿ 10 kg ಒಳಗಾಗಿ ನಿರ್ಮಾಣ ಮಾಡಬೇಕು ಅಂತೇಳಿ ಆಶ್ರಮದ ವತಿಯಿಂದ ಹೇಳಲಾಗಿತ್ತು. ಅದನ್ನ ಅಚ್ಚುಕಟ್ಟಾಗಿ ಕೇವಲ 8.5 kg 8.5 kg
ತೂಕದಲ್ಲಿ ವಿವೇಕಾನಂದರ ಮೂರ್ತಿಯನ್ನ ಕೆತ್ತಿ ಈಗಾಗಲೇ ಮಠಕ್ಕೆ ತಲುಪಿಸಿರುವಂತದ್ದು. ಅದನ್ನು ಕೂಡ ಮುಕ್ತಿದಾನಂದ ಸ್ವಾಮೀಜಿ ಹಾಗೂ ಗೌತಮಾನಂದ ಸ್ವಾಮೀಜಿ ಅವರು ಮೋದಿ ಅವರಿಗೆ ವೇದಿಕೆಗೆ ಬಂದ ನಂತರದಲ್ಲಿ ಉಡುಗೊರೆಯಾಗಿ ಅದನ್ನು ಸಹ ಕೊಡ್ತಾರೆ. ಜೊತೆಗೆ ಮೈಸೂರಿನ ವಿಶೇಷತೆಗಳು ಏನಿದೆ ಅವನ್ನೆಲ್ಲವನ್ನೂ ಕೂಡ ಒಳಗೊಂಡಂತೆ ಒಂದಷ್ಟು ಉಡುಗೊರೆಗಳನ್ನು ಸಹ ಕೊಡಲಿರುವಂತದ್ದು. ಧನುಶ್ರೀ, ಆನಂದ್, ಈಗ ಆಶ್ರಮದ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಇರುತ್ತೆ. ಅರಮನೆ ನಗರಿ ಮೈಸೂರಿಗೆ ಪ್ರಧಾನಿ ಮೋದಿ ಅವರು ಬಂದಿರುವುದು, ಸೊ ರಾಜಮನೆತನದವರಿಂದ ಏನಾದರೂ ಉಡುಗೊರೆ ಕೊಡುವಂಥದ್ದು ಅಥವಾ ಸನ್ಮಾನ ಮಾಡುವಂತಹ ಕೆಲಸ ಏನಾದರೂ ಆಗುತ್ತಾ ಇದೇ ಕ್ಷಣದಲ್ಲಿ? ಧನುಶ್ರೀ, ಇದು ಏನು ರಾಮಕೃಷ್ಣ ಆಶ್ರಮದ ಏನೋ ಒಂದು ಕಾರ್ಯಕ್ರಮ ಆಗಿರೋ ನಿಟ್ಟಿನಲ್ಲಿ ರಾಜಮನೆತನದಿಂದ ಯಾವುದೇ ರೀತಿಯಲ್ಲೂ ಕೂಡ ಉಡುಗೊರೆಯನ್ನು ಕೊಡಲ್ಲ. ಬದಲಾಗಿ ಅವ್ರಿಗೆ ಪ್ರಧಾನಿ ಮೋದಿ ಅವ್ರಿಗೆ ಏನೋ ಒಂದು ರೀತಿಯ ಗೌರವವನ್ನು ಸಲ್ಲಿಸಲಾಗುತ್ತೆ. ಈಗಾಗಲೇ ಯದುವೀರ್ ಅವರು ಸಹ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಕ್ಕೆ ತೆರಳಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇನ್ನು ಜಿಲ್ಲಾಡಳಿತ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜೊತೆಗೆ ಸ್ಥಳೀಯ ಆಡಳಿತವು ಕೂಡ ಪ್ರಧಾನಿ ಮೋದಿ ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಏನು ಸಲ್ಲಿಸಬೇಕು ಆ ರೀತಿಯ ಗೌರವವನ್ನ ಕೊಡ್ಲಾಗ್ತಾ ಇರುವಂತದ್ದು. ವಿಶೇಷವಾಗಿ ರಾಮಕೃಷ್ಣ ಆಶ್ರಮದಿಂದ ಮೋದಿ ಅವರಿಗೆ ಮೈಸೂರಿನ ಒಂದು ವಿಶೇಷತೆ ಉಳ್ಳ ಉಡುಗೊರೆ, ಜೊತೆಗೆ ಸ್ವಾಮಿ ವಿವೇಕಾನಂದರ ಮೂರ್ತಿಯನ್ನ ಉಡುಗೊರೆಯಾಗಿ ಕೊಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿದ್ರೆ ಇನ್ನು ಯಾವುದೇ ರೀತಿಯ ಉಡುಗೊರೆಗಳನ್ನು ಸಹ ಪ್ರಧಾನಿ ಮೋದಿ ಅವರಿಗೆ ಪ್ರೋಟೋಕಾಲ್ ಪ್ರಕಾರ ಕೊಡುವಾಗಿಲ್ಲ. ಧನುಶ್ರೀ, ಆನಂದ್, ಈಗ ವಿವೇಕ ಸ್ಮಾರಕ ಉದ್ಘಾಟನೆ ಆಗಿದೆ. ಈ ವಿವೇಕ ಸ್ಮಾರಕದ ವಿಶೇಷತೆ ಏನೇನು? ಮುಂದಿನ ದಿನಗಳಲ್ಲಿ ಎಲ್ಲಾ ಸಾರ್ವಜನಿಕರಿಗೂ ಇಲ್ಲಿಗೆ ಭೇಟಿ ಕೊಡುವಂತಹ ಅವಕಾಶ ಸಿಗಬಹುದಾ, ಹೇಗೆ? ಧನುಷಿ 1892ರಲ್ಲಿ ಈ ಹಿಂದೆ ಸ್ವಾಮಿ ವಿವೇಕಾನಂದರು ಮೈಸೂರಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಉಳಿದಿದ್ರು, ಇಲ್ಲಿ ಒಂದಷ್ಟು ಪಾಠ ಪ್ರವಚನವನ್ನ ಮಾಡಿದ್ರು ಅಂತೇಳಿ ಇತಿಹಾಸದಲ್ಲಿ ದಾಖಲೆ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಇದನ್ನ ನಾವು ವಿವೇಕ ಸ್ಮಾರಕವನ್ನ ಮಾಡಬೇಕು ಅಂತೇಳಿ ಕಳೆದ 7-8 ವರ್ಷಗಳ ಹಿಂದೆ ರಾಮಕೃಷ್ಣ ಆಶ್ರಮದ ಮಠದ ಒಂದು ಆಡಳಿತ ತೀರ್ಮಾನ ಕೈಗೊಳ್ತು. ಆ ನಿಟ್ಟಿನಲ್ಲಿ ಅಲ್ಲಿ ಇರ್ತಕ್ಕಂತಹ ಒಂದು ರೀತಿಯಲ್ಲಿ ಸುಮಾರು 35 ಕೋಟಿ ವೆಚ್ಚದಲ್ಲಿ ಈಗ ಸ್ಮಾರಕವನ್ನ ನಿರ್ಮಾಣ ಮಾಡಿರುವಂತದ್ದು. ಅದು ಕೂಡ ಹಂತವಾಗಿ ಕೇವಲ 1-2 ವರ್ಷಗಳಲ್ಲಿ ನಿರ್ಮಾಣ ಆಗಿಲ್ಲ, ಸತತ 3-4 ವರ್ಷ ತಗೊಳ್ತು ಇದನ್ನ ನಿರ್ಮಾಣ ಮಾಡ್ಲಿಕ್ಕೆ. ಜೊತೆಗೆ ಅಲ್ಲಿ ಒಂದು ಥೀಮ್ ಅನ್ನು ಸಹ ಇಟ್ಕೊಳ್ಳಲಾಗಿತ್ತು. ಏನಪ್ಪಾ ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಅಂತಂದ್ರೆ ಅದು ನಾವು ಏನು ಯುವ ಜನತೆಗೆ ಒಂದು ಸ್ಫೂರ್ತಿ ಅಂತ ಹೇಳ್ತೀವಿ. ಆ ನಿಟ್ಟಿನಲ್ಲಿ ಎಲ್ಲಾ ಯುವ ಜನತೆಗೆ, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗುವಂತಹ ಸ್ಮಾರಕವನ್ನ ನಿರ್ಮಾಣ ಮಾಡಬೇಕು. ವಿವೇಕಾನಂದರು ತಮ್ಮ ಜೀವಿತಾವಧಿಯಲ್ಲಿ ಎಲ್ಲೆಲ್ಲಿ ಹೋಗಿದ್ರು, ಯಾವೆಲ್ಲ ಭಾಷಣಗಳನ್ನ ಮಾಡಿದ್ರು ಅವೆಲ್ಲವೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗಬೇಕು. ಜೊತೆಗೆ ಅವರ ಕುರಿತಾಗಿ ಆತ್ಮಚರಿತ್ರೆಯ ಒಂದಷ್ಟು ವಿಡಿಯೋ ತುಣುಕುಗಳನ್ನು ಸಹ ಕಲೆಕ್ಟ್ ಮಾಡಿಡಬೇಕು. ಅದು ಆಡಿಟೋರಿಯಂ ನಲ್ಲಿ ಯಾವಾಗಲೂ ಪ್ಲೇ ಆಗ್ತಾ ಇರಬೇಕು. ಸದಾ ವಿವೇಕ ಸ್ಮಾರಕ ಏನಿದೆ ಅದು ಯುವ ಜನತೆಗೆ ಒಂದು ರೀತಿಯ ಚಟುವಟಿಕೆಗಳ ಕೇಂದ್ರ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ರಾಮಕೃಷ್ಣ ಆಶ್ರಮದಿಂದ ಈ ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿರುವಂತದ್ದು. ಇನ್ನು ಮುಂದಿನ ದಿನಗಳಲ್ಲಿ ಹಂತವಾಗಿ ಎಲ್ರಿಗೂ ಕೂಡ ಅವಕಾಶವನ್ನ ಮಾಡ್ಕೊಳ್ಳಾಗತ್ತೆ. ಪುಸ್ತಕಗಳನ್ನ ಓದ್ಬೋದು, ಲೈಬ್ರರಿಯಲ್ಲಿ ಹೋಗಿ ಆಡಿಟೋರಿಯಂ ನಲ್ಲಿ ನಡೆಸ್ತಕ್ಕಂಥ ಚಟುವಟಿಕೆಗಳನ್ನ ನೋಡ್ಬೋದು, ಜೊತೆಗೆ ಧ್ಯಾನವನ್ನು ಕೂಡ ಮಾಡಬಹುದು. ಅಲ್ಲದೆ ಒಂದಷ್ಟು ಪುಸ್ತಕಗಳನ್ನು ಕೂಡ ಕೊಳ್ಳುವ ನಿಟ್ಟಿನಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತೇಳಿ ಈಗ ರಾಮಕೃಷ್ಣ ಮಠದ ಅಂದ್ರೆ ಆಡಳಿತಾಧಿಕಾರಿಗಳು ಹೇಳಿರುವಂತದ್ದು. ಮುಂದಿನ ದಿನಗಳು ಇದು ಮೈಸೂರು ಹಾಗೂ ಸುತ್ತಮುತ್ತಲು ಇರತಕ್ಕಂಥ ಜಿಲ್ಲೆಗಳಿಗೆ, ಯುವ ಜನರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಸ್ಫೂರ್ತಿದಾಯಕ ಕೇಂದ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಧನುಶ್ರೀ, ಆನಂದ್, ಅದ್ರ ಜೊತೆಗೆ ಈಗ ಸಾರ್ವಜನಿಕರು ರಸ್ತೆಯುದ್ದಕ್ಕೂ ಅವರಿಗೆ ವಿಶ್ ಮಾಡ್ತಾ ಇದ್ರು, ಅಲ್ಲೂ ಕೂಡ ಭದ್ರತೆ ವ್ಯವಸ್ಥೆ ಆಗಿತ್ತು. ಈಗ ವೇದಿಕೆ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ನಿಮಿಷಗಳಲ್ಲಿ ವೇದಿಕೆಗೆ ಪ್ರಧಾನಿ ಮೋದಿ ಅವರು ಬರ್ತಾ ಇದ್ದಾರೆ. ಸೊ ಆ ಭಾಗದಲ್ಲಿ ಭದ್ರತೆಯ ವ್ಯವಸ್ಥೆಗಳು ಯಾವ ರೀತಿ ಆಗಿದೆ? ಎಷ್ಟು ಪೊಲೀಸರನ್ನು ನಿಯೋಜನೆ ಮಾಡಲಾಗಿರೋದು? ಧನುಷ್, ಏನು ಕಳೆದ 3 ದಿನಗಳಿಂದಲೂ ಕೂಡ ಮೈಸೂರಿನ ಸುತ್ತಮುತ್ತಲೂ ಪೊಲೀಸರು ಬಿಗಿ ಬಂದೋಬಸ್ತನ್ನ ಏರ್ಪಡಿಸಿರುವಂತದ್ದು. ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರು ಎಸ್ಪೆಷಲಿ ಪ್ರಧಾನಿ ಮೋದಿ ಅವರ ಭದ್ರತೆಗೆ ಅಂತ ಹೇಳಿ ನಿಯೋಜನೆಗೊಂಡಿರುವಂತದ್ದು. ಮೋದಿ ಅವರು ಸಂಚರಿಸುವಂತಹ ಮಾರ್ಗ ಏನಿದೆ, ಮೊದಲು ಹೆಲಿಪ್ಯಾಡ್ ಇರ್ಬೋದು, ನಂತರದಲ್ಲಿ ಮೆಟ್ರೋಪಾಲ್ ಸರ್ಕಲ್, JLB ರಸ್ತೆ, ರಾಮವಿಲಾಸ ರಸ್ತೆ, ಜೊತೆಗೆ ಸ್ಮಾರಕ, ನಂತರದಲ್ಲಿ ಏನು ಮತ್ತೆ JLB ರಸ್ತೆ ಇರ್ಬೋದು, ದಾಸಪ್ಪ ಸರ್ಕಲ್, ಆಕಾಶವಾಣಿ ವೃತ್ತ ಹಾಗೂ ಯಾದವಗಿರಿ ಹಾಗೂ ರಾಮಕೃಷ್ಣ ಆಶ್ರಮ ಹಾಗೂ ರಾಮಕೃಷ್ಣ ಆಶ್ರಮದ ಶಾಲೆ ಮೈದಾನ ಇಷ್ಟು ಕೂಡ ಈಗಾಗಲೇ ಸಾರ್ವಜನಿಕರಿಗಿರ್ಬೋದು ಹಾಗೂ ಸಾರ್ವಜನಿಕರ ಒಂದು ವಾಹನಕ್ಕೆ ನಿರ್ಬಂಧವನ್ನ ಏರ್ಲಾಗಿತ್ತು. ಜೊತೆಗೆ ಎಲ್ಲೂ ಸಹ ಯಾರು ಓಡಾಡಬಾರ್ದು ಅಂತ ಹೇಳಿ ಕಟ್ಟಪ್ಪಣೆಯನ್ನು ಕೂಡ ಹೊರಡಿಸಲಾಗಿತ್ತು. ಸಂಚರಿಸುವಂತ ಜನರಿಗೆ ಬದಲಿ ಮಾರ್ಗವನ್ನು ಕೂಡ ಮಾಡಲಾಗಿತ್ತು. ಅಲ್ಲದೆ ಮೈಸೂರಿನ ಪೊಲೀಸ್ ಕಮಿಷನರ್ ಸೀಮಾ ಲಟ್ಕರ್ ಇರ್ಬೋದು, SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಸೇರಿದಂತೆ IGP ಎಲ್ಲರೂ ಸಹ ಕಳೆದ 3 ದಿನಗಳಿಂದಲೂ ಕೂಡ ಇಲ್ಲಿ ಏನು ಒಂದು ರೀತಿಯಲ್ಲಿ ಪೊಲೀಸರಿಗೆ ಸೂಚನೆಯನ್ನ ಕೊಟ್ಟಿದ್ರು, ಯಾವುದೇ ಅಹಿತಕರ ಘಟನೆಗಳಾಗಬಾರ್ದು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಪ್ರತಿ ಒಂದು ವೃತ್ತ ಇರ್ಬೋದು, ಪ್ರತಿ ಒಂದು ಜಾಗದಲ್ಲೂ ಸಹ ಪೊಲೀಸರು ಅಲರ್ಟ್ ಅನ್ನ ಮಾಡಿಕೊಂಡು, ಜೊತೆಗೆ ಮೋದಿ ಅವರು ಸಂಚರಿಸುವಂತ ಮಾರ್ಗ ಏನಿದೆ ಅಲ್ಲೆಲ್ಲವೂ ಕೂಡ ಪೊಲೀಸರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆಗೊಂಡಿರುವಂತದ್ದು. ಧನುಶ್ರೀ,
ಆನಂದ್, ಈಗ ನಾವು ನೋಡ್ತಾ ಇದ್ವಿ ಪ್ರಧಾನಿಯವರಿಗೆ BY ವಿಜಯೇಂದ್ರ ಸಾಥ್ ಕೊಟ್ಟರು, ಅದ್ರ ಜೊತೆಗೆ ಸಂಸದ ಯದುವೀರ್ ಕೂಡ ಬಂದಿದ್ರು. ಬಟ್ ಬಿಜೆಪಿಯ ಬೇರೆ ಯಾವ ಮಾಜಿ CMಗಳಿರ್ಬೋದು, ಪ್ರಹ್ಲಾದ್ ಜೋಶಿ ಇರಬಹುದು, ಯಾರೊಬ್ಬರು ಕೂಡ ಕಾಣಿಸ್ಲಿಲ್ಲ. ಯಾಕಂದ್ರೆ ಇಲ್ಲೂ ಕೂಡ ರಾಜಕಾರಣಿಗಳಿಗೂ ಕೂಡ ಲಿಮಿಟೆಡ್ ಪಾಸ್ ಅನ್ನುವಂಥದ್ದು, ಅಥವಾ ಇಂತಿಷ್ಟೇ ಜನರು ಬನ್ನಿ ಅಂತ ಏನಾದರೂ ರಾಮಕೃಷ್ಣ ಆಶ್ರಮದಿಂದ ಸೂಚನೆ ಹೋಗಿತ್ತಾ ಹೇಗೆ? ಧನುಶ್ರೀ, ಇದು ಏನು ರಾಮಕೃಷ್ಣ ಆಶ್ರಮದ ಮಠದ ಕಾರ್ಯಕ್ರಮ ಆಗಿರುವ ಹಿನ್ನೆಲೆಯಲ್ಲಿ ಬಹಳ ಸರಳವಾಗಿ ಮಾಡಬೇಕು ಹಾಗೂ ಅತಿ ಹೆಚ್ಚು ಜನರನ್ನ ಸೇರಿಸ್ಕೊಳ್ಬಾರ್ದು. ಯಾಕಂದ್ರೆ ಈಗಾಗಲೇ ಏನು ಮೋದಿ ಅವರ SPG ಎಷ್ಟು ಜನರಿಗೆ ಪರ್ಮಿಷನ್ ನ ಕೊಡ್ತೀವಿ ಅಂತ ಹೇಳಿದ್ರು, ಅಷ್ಟಕ್ಕೆ ಮಾತ್ರ ಈ ಕಾರ್ಯಕ್ರಮನ ಸೀಮಿತ ಮಾಡಿ, ಅಲ್ಲದೆ ಕೇವಲ ಅವರು 6,000 ಜನರನ್ನ ಒಳಗಡೆ ಸೇರಿಸ್ಕೊಡ್ತೀವಿ ಅಂತ ಹೇಳಿದ್ರು. ರಾಮಕೃಷ್ಣ ಆಶ್ರಮದ ಮೈದಾನ ಇದೆ, ಅದು ಬಹಳ ವಿಶಾಲವಾಗಿರುವಂತದ್ದು. ಅಲ್ಲಿ ಸುಮಾರು 20,000 ಜನರನ್ನ ಬೇಕಾದ್ರೂ ಸೇರಿಸಬಹುದು. ಆದ್ರೆ ಮೋದಿ ಅವರ SPG ಪ್ರೋಟೋಕಾಲ್ ಏನಿದೆ, ಎಷ್ಟು ಜನರನ್ನ ಅಲೋ ಮಾಡ್ಬೋದು ಅಂತೇಳಿ, ಯಾಕಂದ್ರೆ ಬರುವಂತ ಎಲ್ರಿಗೂ ಕೂಡ ಗಣ್ಯ ವ್ಯಕ್ತಿಗಳು ಜಾಸ್ತಿ ಆದಷ್ಟು ಪ್ರೋಟೋಕಾಲ್ ಜಾಸ್ತಿ ಆಗುತ್ತೆ, ಆಗ ಪೊಲೀಸರ ಸಂಖ್ಯೆಯೂ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಈಗಾಗಲೇ CM DK ಶಿವಕುಮಾರ್ ಅವರು ಸಹ ಮೋದಿ ಅವರ ಕಾರ್ಯಕ್ರಮದಲ್ಲೇ ಇರೋದ್ರಿಂದ ಇನ್ನು ಇತರವೇ ಅಂದ್ರೆ ಬೇರೆ ಪಕ್ಷದ ಗಣ್ಯರಿಗೆ ಹೇಳಿದ್ರೆ ಇನ್ನೊಂದಷ್ಟು ಪ್ರೋಟೋಕಾಲ್ ಸಮಸ್ಯೆ ಆಗ್ಬೋದು ಅನ್ನುವ ನಿಟ್ಟಿನಲ್ಲಿ ಒಂದಷ್ಟು ಕಾರ್ಯಕ್ರಮವನ್ನ ರಾಮಕೃಷ್ಣ ಆಶ್ರಮದ ಜೊತೆ ಕೂತ್ಕೊಂಡು SPG ಅವ್ರ ಜೊತೆ ಮಾತನಾಡಿ ಒಂದು ಸರಳ ಹಾಗೂ ಸುಲಲಿತವಾಗಿ ಒಂದು ರೀತಿಯ ಒಳ್ಳೆ ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ಈ ರೀತಿಯ ಕಾರ್ಯಕ್ರಮವನ್ನ ಮಾಡ್ಕೊಂಡಿರುವಂತದ್ದು. ಅತಿ ಹೆಚ್ಚು ಜನರನ್ನ ಸೇರಿಸಿದ್ರೆ ಅತಿ ಹೆಚ್ಚು ಸಮಸ್ಯೆಗಳಾಗುವ ನಿಟ್ಟಿನಲ್ಲಿ, ಅಲ್ಲದೆ ಸದ್ಯ ಮೋದಿ ಅವರು ಬರ್ತಾರೆ ಅಂತ ಹೇಳಿದ್ರೆ ಇದು ರಾಜಕೀಯ ಕಾರ್ಯಕ್ರಮ ಆದ್ರೆ ರಸ್ತೆ ಉದ್ದಕ್ಕೂ ಕೂಡ ಜನ ಸೇರೋರು ಪಕ್ಷದ ಕಾರ್ಯಕರ್ತರು. ಆದ್ರೆ ಇದು ರಾಮಕೃಷ್ಣ ಮಠದ ಆಶ್ರಮ ಆಗಿರುವ ನೆಲೆಯಲ್ಲಿ ಒಂದಷ್ಟು ಪಾಯಿಂಟ್ಗಳಲ್ಲಿ ಮಾತ್ರ ಸಾರ್ವಜನಿಕರಿಗೆ ಅವಕಾಶವನ್ನ ಕೊಡಲಾಗಿತ್ತು, ಉಳಿದಂತ ಕಡೆ ಎಲ್ಲವೂ ಕೂಡ ನಿರ್ಬಂಧವನ್ನ ಹೇರಲಾಗಿತ್ತು. ಆ ನಿಟ್ಟಿನಲ್ಲಿ ಮೋದಿ ಅವರು ಇದು 4ನೇ ಬಾರಿ ಮೈಸೂರಿಗೆ ಬರ್ತಾ ಇರುವಂತದ್ದು. ಕೇವಲ ಏನು ರಮಾವಿಲಾಸ ರಸ್ತೆಯಲ್ಲಿ ಸಾರ್ವಜನಿಕರ ಮೋದಿ ಅವರು ಕೈ ಬೀಸಿದ್ರು, ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಇದೆ, ಅಲ್ಲಷ್ಟೇ ಮೋದಿ ಹಾಗೂ ಸಾರ್ವಜನಿಕ ಒಂದು ರೀತಿ ಸಂಪರ್ಕ ಆಗುವಂತದ್ದು. ಧನುಶ್ರೀ, ಆನಂದ್, ಈಗ ವೇದಿಕೆ ಕಾರ್ಯಕ್ರಮ ಮುಗಿದ ಮೇಲೆ ಬೇರೆ ಏನಾದ್ರೂ ಅಲ್ಲಿ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರ, ಅಥವಾ ರಾಮಕೃಷ್ಣ ಆಶ್ರಮದಲ್ಲಿ ಸ್ವಲ್ಪ ಹೊತ್ತು ಇರ್ತಾರಾ, ಅಥವಾ ಡೈರೆಕ್ಟ್ ಆಗಿ ನವದೆಹಲಿಗೆ ತೆರಳುತ್ತಾರಾ, ಹೇಗೆ? ಧನುಶ್ರೀ, ಸದ್ಯಕ್ಕೆ ರಾಮಕೃಷ್ಣ ಆಶ್ರಮದ ಶಾಲೆಯ ಮೈದಾನದಲ್ಲಿ ವೇದಿಕೆಯ ಕಾರ್ಯಕ್ರಮ ಮುಗಿದ ಬಳಿಕ ಮೋದಿ ಅವರು ರಾಮಕೃಷ್ಣ ಮಠಕ್ಕೆ ಭೇಟಿಯನ್ನ ಕೊಡ್ತಾರೆ ಅನ್ನುವಂಥದ್ದು ಮಾಹಿತಿ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಸಮಯ ಸಾಕಷ್ಟು ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಒಂದು ವೇಳೆ ಸಮಯದಿಂದ ನಾನು ಆಶ್ರಮಕ್ಕೂ ಕೂಡ ಭೇಟಿಯನ್ನ ಕೊಡ್ತೇನೆ ಅಂತ ಮೋದಿ ಅವರು ಮಠಕ್ಕೆ ಹಿಂದೆ ಹೇಳಿರುವಂತಹ ಮಾಹಿತಿ ಮಠದವರೇ ಕೊಟ್ಟಿರುವಂತದ್ದು. ಒಂದು ವೇಳೆ ಏನಾದ್ರೂ ಸಮಯದ ಅಭಾವ ಉಂಟಾದ್ರೆ ಮೋದಿ ಅವರು ರಾಮಕೃಷ್ಣ ಆಶ್ರಮಕ್ಕೆ ಭೇಟಿಯನ್ನ ಕೊಡೋದಿಲ್ಲ. ಆದ್ರೆ ಸಮಯ ಇತ್ತು ಅಂತಂದ್ರೆ ಒಂದು 5 ನಿಮಿಷಗಳ ಕಾಲ ವೇದಿಕೆ ಕಾರ್ಯಕ್ರಮವನ್ನ ಮುಗಿಸಿ ಏನು ಸಾರ್ವಜನಿಕರ ಕೈಯನ್ನ ಬೀಸಿ ಬಳಿಕ ಸ್ವಾಮೀಜಿ ಅಂದ್ರೆ ಗೌತಮಾನಂದ ಸ್ವಾಮೀಜಿ ಇರ್ಬೋದು, ಮುಕ್ತಿದಾನಂದ ಸ್ವಾಮೀಜಿ ಇರ್ಬೋದು, ಅವರ ಜೊತೆಗೂಡಿ ಆಶ್ರಮಕ್ಕೆ ಒಂದು 5 ನಿಮಿಷಗಳ ಕಾಲ ಭೇಟಿಯನ್ನ ಕೊಡ್ತಾರೆ ಅನ್ನುವಂಥದ್ದು ಮಾಹಿತಿ ಇದೆ. ಆದ್ರೆ ಅದು ಸಮಯ ಯಾವ ರೀತಿ ಆಗುತ್ತೆ, ಯಾಕಂದ್ರೆ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಒಂದಷ್ಟು ಸಮಯ ಜಾಸ್ತಿ ತಗೊಂಡ್ರೆ ಆ ಕಾರ್ಯಕ್ರಮ ರದ್ದಾಗುವಂತಹ ಚಾನ್ಸಸ್ ಕೂಡ ಇರುವಂತದ್ದು. ಧನುಶ್ರೀ, ಆನಂದ್, ಈಗ ವಿವೇಕ ಸ್ಮಾರಕ ಇದೆಯಲ್ಲ, ಈಗಾಗಲೇ ನಾವು ಸ್ಕ್ರೀನಲ್ಲಿ ನೋಡಿದ್ವಿ ಪ್ರಧಾನಿ ಮೋದಿ ಅವರ ಸಮ್ಮುಖದಲ್ಲಿ ಆ ರಾಮಕೃಷ್ಣ ಆಶ್ರಮದ ಒಂದು ಇತಿಹಾಸದ ಬಗ್ಗೆ, ಅವರ ವಿಶೇಷತೆಗಳ ಬಗ್ಗೆ, ಸಾಧನೆ ಬಗ್ಗೆ ವಿಡಿಯೋ ಕ್ಲಿಪ್ ಅನ್ನು ಪ್ಲೇ ಮಾಡಿದ್ರು. ದೊಡ್ಡ ಆಡಿಟೋರಿಯಂ ಇದೆ, ಆಡಿಟೋರಿಯಂ ಜೊತೆಗೆ ಬೇರೆಲ್ಲ ಏನಿದೆ, ಧ್ಯಾನ ಕೇಂದ್ರ, ಆ ರೀತಿ ಏನೆಲ್ಲ ಸ್ಪೆಷಾಲಿಟಿ ಕೇಂದ್ರಗಳನ್ನು ಹೊಂದಿದೆ ಅಂತ? ಧನುಶ್ರೀ, ವಿವೇಕ ಸ್ಮಾರಕದಲ್ಲಿ ಧ್ಯಾನ ಕೇಂದ್ರ ಇದೆ, ಜೊತೆಗೆ ಶಿವನ ದೇವಾಲಯ ಇದೆ ಹಾಗೂ ಆಡಿಟೋರಿಯಂ ಸುಮಾರು 600 ಜನ ಕುಳಿತು ಯಾವುದೇ ಒಂದು ಪ್ರೋಗ್ರಾಮ್ ಅನ್ನ ಇರ್ಬೋದು ಹಾಗೂ ಯಾವುದೇ ಒಂದು ವಿಡಿಯೋ ತನಕ ಕುಳಿತು ವೀಕ್ಷಣೆ ಮಾಡುವಂತ ಒಂದು ದೊಡ್ಡ ಮಟ್ಟದ ಆಡಿಟೋರಿಯಂ ಇರುವಂತದ್ದು. ಜೊತೆಗೆ ಒಂದಷ್ಟು ರೂಮ್ಸ್ ಗಳನ್ನು ಸಹ, ಅಂದ್ರೆ ಯುವ ಜನರು ಯಾರಾದ್ರೂ ಬಡ ವಿದ್ಯಾರ್ಥಿಗಳಿರ್ಬೋದು, ಓದುವಂತ ವಿದ್ಯಾರ್ಥಿಗಳಿರ್ಬೋದು, ಅಂತವ್ರಿಗೆ ಉಳಿದುಕೊಂಡು ವಿದ್ಯಾಭ್ಯಾಸ ಮಾಡಲು ಕೂಡ ಒಂದಷ್ಟು ರೂಮ್ ಗಳನ್ನು ಸಹ ಈಗಾಗಲೇ ಆಶ್ರಮದ ವತಿಯಿಂದ ಅಲ್ಲಿ ನಿರ್ಮಾಣ ಮಾಡಲಾಗಿರುವಂತದ್ದು. ಜೊತೆಗೆ ಒಂದಷ್ಟು ಪುಸ್ತಕಗಳು, ಅಂದ್ರೆ ವಿವೇಕಾನಂದರ ಸಂಬಂಧಪಟ್ಟಂತಹ ಪುಸ್ತಕಗಳಿರ್ಬೋದು, ದೇಶಭಕ್ತಿಗೆ ಸಂಬಂಧಿಸಿದ ಪುಸ್ತಕಗಳಿರ್ಬೋದು, ಜೊತೆಗೆ ವಿವಿಧ ಎಲ್ಲಾ ತರಹದ ಪುಸ್ತಕಗಳನ್ನು ಕೂಡ ಓದುವಂತಹ ಜನರಿಗೆ ಒಂದು ರೀತಿಯ ಸಣ್ಣ ಲೈಬ್ರರಿಯನ್ನು ಸಹ ಮಾಡಿರುವಂತದ್ದು. ಜೊತೆಗೆ ಅಲ್ಲಿ ಒಂದು ಧ್ಯಾನ ಕೇಂದ್ರವನ್ನು ಸಹ ಮಾಡಿದ್ದಾರೆ. ಓದಂತ ಸ್ಮಾರಕವನ್ನ ನೋಡ್ಕೊಂಡು ಧ್ಯಾನವನ್ನು ಕೂಡ ಮಾಡ್ಕೊಂಡು ಅಲ್ಲಿಂದ ಬರಬಹುದು. ಇಂತಹ ಎಲ್ಲವನ್ನು ಕೂಡ ಒಳಗೊಂಡು, ಅಂದ್ರೆ ಸ್ವಾಮಿ ವಿವೇಕಾನಂದರ ಒಂದು ಮಾತೇನಿದೆ ಅದರಂತೆ ಈ ಸ್ಮಾರಕ ನಿರ್ಮಾಣ ಆಗಿರುವಂತದ್ದು. ಧನುಷ್, ಥ್ಯಾಂಕ್ ಯು ಆನಂದ್, ತಮ್ಮೆಲ್ಲ ಮಾಹಿತಿಗಾಗಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾ ಹೋಗ್ತೀವಿ ಒಂದು ಬ್ರೇಕ್ ಆದ್ಮೇಲೆ.